ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ನಿಮಗೆ ಹಾಸ್ಟೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಇರ್ತದೆ. ಯಾರೆಲ್ಲ ಸ್ಟೂಡೆಂಟ್ಸ್ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ ನೋಡ್ತಿದ್ರು ಆ್ಯಂಡ್ ಆರ್ ನಾರ್ಮಲ್ ಡಿಗ್ರಿ ಆ್ಯಂಡ್ ಪ್ರೊಫೆಷ್ನಲ್ ಕೋರ್ಸಸ್ ಇಬ್ಬರು ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ 2024-25ನೇ ಸಾಲಿನಲ್ಲಿ ಹಾಸ್ಟೆಲ್ಗೆ ಸಂಬಂಧಪಟ್ಟಾಗಿ ಮಾತಾಡಬೇಕು. ಅದರಲ್ಲೂ ನಮ್ಮ ಚಾನಲ್ಗೆ ಜಾಸ್ತಿ ಯಾರು ನೋಡ್ತಾರೆ ಅಂತಂದರೆ KCET ಸ್ಟೂಡೆಂಟ್ ನೋಡ್ತಾರೆ. ಸೊ ಹಂಗಾಗ್ಬಿಟ್ಟು ನಿಮಗೆ ಹೇಳ್ತಿದ್ದೀನಿ, ಇವಾಗ ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಹಾಸ್ಟೆಲ್ ಬಗ್ಗೆ ತಿಳ್ಕೊಬೇಕು. ನೋಡಿರಿ, ವರ್ಷನೂ ಕೂಡ ಸ್ಕಾಲರ್ಶಿಪ್ ಅಂದರೆ ನಿಮ್ಮದು ಸ್ಕಾಲರ್ಶಿಪ್ಗೋಸ್ಕರ SSP ಎಲ್ಲನೂ ಕೂಡ ನೀವು ಹಾಕ್ತೀರಾ. ಅದಾದ ತಕ್ಷಣ ಹಾಸ್ಟೆಲ್ಗೋಸ್ಕರ ನೀವು SSP ಪೋರ್ಟಲಲ್ಲಿ ಬಂದುಬಿಟ್ಟು ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಆ್ಯಂಡ್ ಈ ವರ್ಷ ಇನ್ಮೇಲೆ ಏನಾಗ್ತಿದೆ ಅಂತಂದರೆ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಬೇರೆ ಬೇರೆ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಲೈಕ್ ಯಾವ ರೀತಿ ಅಂತಂದರೆ ಎಕ್ಸಾಂಪಲ್ ಹೇಳೋದಂತಂದರೆ, ಈಗ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ನೋಡ್ರಿ, ಅದರಲ್ಲೂ ಅದನ್ನೇ ಸಪ್ರೇಟಾಗಿ ಮಾಡ್ಕೊಂಡ್ಬಿಟ್ಟು ಅಂತಂದರೆ BCMಗೆ ಸಪ್ರೇಟಾಗಿ ಅದು ನಡೀತದೆ. ಆ್ಯಂಡ್ SC ಸ್ಟೂಡೆಂಟ್ಸ್ ಬಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಮತ್ತು ಮೈನಾರಿಟಿ ಸ್ಟೂಡೆಂಟ್ಸ್ ಬಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತಂದು ಈ ರೀತಿ ಸಪ್ರೇಟಾಗಿ ಏನಿದೆ ಅಂತಂದರೆ ನಿಮಗೆ ಸಪ್ರೇಟ್ ಆಗಿಬಿಟ್ಟು ಡಿಪಾರ್ಟ್ಮೆಂಟ್ಸ್ಗಳು ಇನ್ಮೇಲಿಂದ ಸ್ಟಾರ್ಟ್ ಆಗ್ತವೆ. ಬಟ್ ಇನ್ನೂ ಕೂಡ ಎಲ್ಲನೂ ಕೂಡ ವೆಬ್ಸೈಟ್ಗಳು ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ ಸದ್ಯಕ್ಕಂತೂ. ಇವಾಗ ನೋಡಪ್ಪ, ಹಾಸ್ಟೆಲ್ಗೆ ಸಂಬಂಧಪಟ್ಟಾಗಿ ನಮಗೆ ಎಲ್ಲನೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಒಂದೇ ಒಂದು SSP ಪೋರ್ಟಲ್, ಇಟ್ ಮೀನ್ಸ್ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತಂದು. ಈ ಒಂದು ಪೋರ್ಟಲಲ್ಲಿ ಹಾಸ್ಟೆಲ್ ಏನೇ ಕೂಡ ನಡೆದರೂ ಕೂಡ ಈ ಒಂದು ವೆಬ್ಸೈಟಲ್ಲಿ ಬಿಡ್ತಾರೆ. ನಿಮಗೆ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ. ಒಂದು ನಮ್ಮ ಸ್ಟೂಡೆಂಟ್ಸ್ ಜಾಸ್ತಿ ನೋಡಿದೆ ಯಾರು ಅಂತಂದರೆ KCET ಸ್ಟೂಡೆಂಟ್ಸು. ಸೊ ಹಂಗಾಗ್ಬಿಟ್ಟು ನಾನು ಅವ್ರಿಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಇವಾಗ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊರಿ. ಯಾಕಂದರೆ ಹಾಸ್ಟೆಲ್ ಮುಂದೆ ಪರದಾಡ್ತಾರೆ. ಅಡ್ಮಿಷನ್ ಮಾಡಿಸ್ಕೊಂಡ ತಕ್ಷಣ ನಿಮ್ಗೆ ಎಲ್ಲೂ ಕೂಡ ಹಾಸ್ಟೆಲ್ ಸಿಗೋಲ್ಲ. ಸೊ ಲೈಕ್ ಎಕ್ಸಾಂಪಲ್ ಹೇಳೋದಂತಂದ್ರೆ, ನೀವು ಇಂಜಿನಿಯರಿಂಗ್ ಮಾಡಿರಿ ಅಥವಾ ನರ್ಸಿಂಗ್ ಮಾಡಿರಿ, ನೀವು ಸಡನ್ನಾಗಿ ಹಾಸ್ಟೆಲಲ್ಲಿ ಯಾವುದೇ ಒಂದು ಕಾಲೇಜಲ್ಲಿ ಹಾಸ್ಟೆಲ್ ಇರೋಲ್ಲ. ಓಕೆ, ಎಲ್ಲನೂ ಕೂಡ ಇರೋಲ್ಲ, ಎಲ್ಲೋ ಒಂದು ಕಡೆ ಇರ್ತವೆ. ಅದು ಕೂಡ ಫ್ರೀ ಇರೋಲ್ಲ, ದುಡ್ಡು ಕಟ್ಟಬೇಕಾಗಿರ್ತದೆ, ಅಂದರೆ ಮೆಸ್ ಬಾಡಿಗೆ ಕಟ್ಟಬೇಕಾಗಿರ್ತದೆ. ಸೊ ಅಲ್ಲಿವರೆಗೂ ಏನು ಮಾಡಬೇಕು, ಕೆಲವೊಂದಿಷ್ಟು ಹುಡುಗರು PG ಮಾಡ್ಕೊಂಡಿರ್ತಾರೆ, ಅಥವಾ ಅವ್ರದ್ದೇ ಒಂದು ಓನ್ ಕಾಲೇಜಲ್ಲಿ ಹಾಸ್ಟೆಲ್ ಇತ್ತಂದರೆ ದುಡ್ಡು ಕೊಡ್ಕೊಂಡು ಇರ್ತಾರೆ. ಬಟ್ ದುಡ್ಡು ಜಾಸ್ತಿ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸು ಕೂಡ ಅಲ್ಲಿ ಇರೋಕ್ಕಾಗಲ್ಲ. ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ಹಾಸ್ಟೆಲಲ್ಲಿ ಅಂದರೆ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇರೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಎಲ್ಲನೂ ಕೂಡ ಹಾಸ್ಟೆಲ್ ಯಾವಾಗ ಅಪ್ಲಿಕೇಶನ್ ಅಂತಂದರೆ ಎಲ್ಲಿವರೆಗೂ ಲಾಸ್ಟ್ ಡೇಟ್ ಇದೆ ಅಂತಂದರೆ ಸ್ವಲ್ಪ ತಿಳ್ಕೊಬೇಕು. ಮೊದಲು ಫಾಲ್ 2024-25ನೇ ಸಾಲಿನಲ್ಲಿ ಹೇಳ್ತಿದ್ದೀನಿ. ಈಗ ನಿಮಗೆ BCM ಹಾಸ್ಟೆಲ್ಸ್ಗಳು ಬರ್ತವೆ, SC ಹಾಸ್ಟೆಲ್ಗಳು ಬರ್ತವೆ, ST ಹಾಸ್ಟೆಲ್ಸ್ಗಳು ಬರ್ತವೆ, ಮತ್ತು ಮೈನಾರಿಟಿ ಹಾಸ್ಟೆಲ್ಸ್ಗಳು ಅಂತ ಬರ್ತವೆ. ಎಲ್ಲನೂ ಕೂಡ ಡಿಫ್ರೆಂಟಾಗಿ ಹಾಸ್ಟೆಲ್ಸ್ ಇದ್ದಾವೆ. ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕೋದು ಕೆಲವೊಂದು ಟೈಮ್ ಎಲ್ಲನೂ ಒಮ್ಮೆಲೆ ಹಾಕ್ಬೋದು, ಅಥವಾ ಸಪ್ರೇಟಾಗಿ ಕೂಡ ಹಾಕ್ಬೋದು. ಈ ಸರ್ತಿ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಇಲ್ಲಿ ಕಾಣಿಸ್ತಿದ್ದು ನೋಡ್ರಿ, ನಿಮಗೆ ಗೊತ್ತಿರೋ ಹಾಗೆ ಅಂತ ಏನೇನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಸದ್ಯಕ್ಕೆ 2 ಓಪನ್ ಕಾಣಿಸ್ತಿದ್ದಾವೆ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ಮೆಂಟ್. ಈಗ ಪ್ರೀ ಮೆಟ್ರಿಕ್ ಅಂತಂದರೆ ನೀವು ಬಿಲೋ 10th ಇದ್ದವ್ರಿಗೆ ಮಾತ್ರ ಆಗುತ್ತದೆ. ಪೋಸ್ಟ್ ಮೆಟ್ರಿಕ್ ಸದ್ಯಕ್ಕಂದ್ರೂ 5/8/2024 ಅಂತಂದರೆ ಇವು ಸದ್ಯಕ್ಕಂತೂ ಇಲ್ಲಿವರೆಗೂ ಓಪನ್ ಆಯ್ತು. ಅಂದರೆ ಇವತ್ತು ಲಾಸ್ಟ್ ಡೇಟ್ ಆಗೋ ಜಾಸ್ತಿ ಐತೆ. ಸೊ ಹಂಗಾಗ್ಬಿಟ್ರೆ ಓಪನ್ ಅಂತೂ 5 ಸದ್ಯಕ್ಕಂದ್ರೆ ಹಾಕ್ಬೋದು. ಅದಾದ ತಕ್ಷಣ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಇಲ್ಲಿ ಕಾಣಿಸ್ತಿದೆ ನೋಡ್ರಿ, 31/8/2024 ಇಲ್ಲಿವರೆಗೂ ಕೂಡ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ರಿಮೈನಿಂಗ್ ಯಾರಪ್ಪ ಅಂದರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ತಾರ, ಅಥವಾ ಬೇರೆ ಎಲ್ಲರೂ ಕೂಡ ಇರ್ತಾರ. ಬಟ್ ಈ ಒಂದು ಸ್ಟೂಡೆಂಟ್ಸ್ಗೆ ಇನ್ನೂ ಕೂಡ ಹಾಸ್ಟೆಲ್ಸ್ ಕರೆದಿಲ್ಲ. ಸರಿ, ಇವಾಗ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ನಮ್ಮದು ಅಡ್ಮಿಷನ್ ಆಗೋಟಿಗೆ ಲಾಸ್ಟ್ ಡೇಟ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಮುಗಿದೋಗುತ್ತಲ್ಲ ಅಂತ ಕೇಳಿದರೆ, ನಿಮ್ಗೇನಪ್ಪ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಹುಡುಗರಿಗೆ ಕನ್ಫ್ಯೂಷನ್ ಆಗ್ತಾರೆ. ಯಾಕಂದರೆ ನಮ್ಮದು ಅಡ್ಮಿಷನ್ ಆಗೋಕೆ ಇನ್ನೂ ಕೂಡ ನಮ್ಮ KCET ಸ್ಟೂಡೆಂಟ್ಸ್ 1 ತಿಂಗಳಾದರೂ ಬೇಕು, ಮಿನಿಮಮ್ 1 ತಿಂಗಳು ಬೇಕು ಫಸ್ಟ್ ರೌಂಡ್ ಮುಗಿಯೋಕ್ಕೆ. ಸೊ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸು ಕೂಡ ನಿಮಗೆ ಇನ್ನೂ ಕೂಡ ಹಾಸ್ಟೆಲ್ಸು ಕೂಡ ಕರೆದಿಲ್ಲ. ಓಕೆ, ಎಕ್ಸಾಂಪಲ್ ಹೇಳೋದಂತಂದರೆ ಈಗ BCM ಯಾವ ಕೂಡ ಹಾಸ್ಟೆಲ್ಸ್ ಇನ್ನೂ ಕೂಡ ಕರೆದಿಲ್ಲ. ಬೇರೆ ಕೋರ್ಸಸ್ದು ಕೂಡ ಕರೆದಿದ್ದಾರೆ. ಲೈಕ್ ನೋಡ್ತಿರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಮಾಡ್ತಿತ್ತಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟ್ರೈ ಮಾಡ್ತೀರಾ, ಅಥವಾ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಮಾಡ್ತಿತ್ತಂದರೆ ನೀವು ಮೈನಾರಿಟಿ ಹಾಸ್ಟೆಲ್ಸು ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರುವಂಥದ್ದು ಹಾಸ್ಟೆಲ್ಸ್ ಎಲ್ಲನೂ ಕೂಡ ಅಪ್ಲೈ ಮಾಡಬಹುದು. ಬಟ್ ರಿಮೈನಿಂಗ್ ನೀವು BCM ಹಾಸ್ಟೆಲ್ ಆಯಿತು, ಕೆಲವೊಂದಿಷ್ಟು ಕೆಲವೊಂದಿಷ್ಟು ಮಾಡೆಲ್ ಹಾಸ್ಟೆಲ್ಸ್ ಅಂತ ಬರ್ತವೆ. ಆ ಥರದ ಹಾಸ್ಟೆಲ್ಸ್ಗಳು ಸದ್ಯಕ್ಕಂತರೂ ಓಪನ್ ಆಗಿಲ್ಲ. ಅವು ಓಪನ್ನು ಕೂಡ ಸದ್ಯಕ್ಕೆ ಆಗ್ತವೆ. ಆದರೂ ಕೂಡ ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ, ನಮ್ಮದು ಅಡ್ಮಿಷನ್ ಆಗೋಟಿಗೆ ಬರ್ತಾವ ಅಂತ ಕೇಳಿದ್ರೆ, ಒಂದು ನೆನ್ಪಿಡಬೇಕು, ಎಲ್ಲರ KCET ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ, ನಮ್ಮ ಒಂದು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅವರು ನಿಮಗೋಸ್ಕರ, ಓಕೆ, ಯಾರೆಲ್ಲ KCET ಸ್ಟೂಡೆಂಟ್ಸ್ ಅಡ್ಮಿಷನ್ ಮಾಡಿಸ್ಕೊಂಡು ಬರ್ತಿರೋಡ್ರಿ, ನಿಮಗೋಸ್ಕರ ಇನ್ನೊಮ್ಮೆ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ವರ್ಷನೂ ಬಿಡ್ತಾರೆ, ಈ ವರ್ಷನೂ ಕೂಡ ಬಿಡ್ತಾರೆ. ಯಾಕಂದರೆ ನೀವು ಸುಮಾರು 2 ಲಕ್ಷ ವಿದ್ಯಾರ್ಥಿಗಳು ಏನಾಗ್ತಾರೆ ಅಂತಂದರೆ ಈ ಒಂದು ಹಾಸ್ಟೆಲ್ಸ್ಗಳಿಗೆ ಹುಡುಗರು, ನೀವು ಕೂಡ ಒಂದು ರೀತಿ ಅರ್ಜಿದಾರರೇ ಆಗ್ತಾರೆ. ಓಕೆ, ಅದರಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೋ ಗೊತ್ತಿಲ್ಲ. ಬಟ್ 2 ಲಕ್ಷಕ್ಕಿಂತ ಮೇಲೆ ಇರೋ ಸ್ಟೂಡೆಂಟ್ಸು ಲೇಟಾಗಿ ಅಡ್ಮಿಷನ್ ಮಾಡ್ಕೊತಾರೆ. ಅಂತಂದರೆ ಶೈಕ್ಷಣಿಕ ವರ್ಷ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ವರ್ಷನೂ ಕೂಡ ನಾರ್ಮಲ್ ಡಿಗ್ರಿ ಸ್ಟಾರ್ಟ್ ಆಗದಂಗೆ ಅವಾಗಲೇ ಹಾಸ್ಟೆಲ್ಸ್ ಕರೀತಾರೆ. ಬಟ್ ನಿಮಗೆ ಓಕೆ ಸಪ್ರೇಟಾಗಿ ನಿಮ್ಗೆ ಏನಪ್ಪ ಅಂತಂದರೆ ನಿಮಗೂ ಕೂಡ ಕರಿಬೇಕು. ಓಕೆ, ವೃತ್ತಿಪರ ಕೋರ್ಸಸ್ ಅಂತ ಕರೆದ್ಬಿಟ್ಟು ನಿಮಗೂ ಕೂಡ ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ ಕರೀತಾರೆ. ಅದು ಬಿಟ್ಟಾಗ ನಾನು ಮುಂದೆ ತಿಳಿಸ್ತೀನಿ. ಎಲ್ಲ ಕೂಡ ಓಕೆ, ಯಾವುದೇ ಒಂದು ನೀವು ಕ್ಯಾಸ್ಟ್ ಆಗಿರಿ, ಎಲ್ಲರೂ ಕೂಡ ಹಾಸ್ಟೆಲ್ಸ್ ಇರ್ತಾವೆ. ನೀವು ನಿಮ್ಮದೇ ಕ್ಯಾಸ್ಟಲ್ಲಿ ಹೋಗಿ ಹಾಸ್ಟೆಲ್ ತೊಗೋಬೇಕಂತೇನಿಲ್ಲ. ಲೈಕ್ ನೋಡಿರಿ, ಈಗ 3B 2A ಎಲ್ಲನೂ ಕೂಡ ಇರ್ತಾರೆ. ಬಟ್ ನೀವು ಮೈನಾರಿಟಿ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು, ನೀವು ಆ ಹಾಸ್ಟೆಲಲ್ಲೂ ಕೂಡ ಇರ್ಬೋದು. ಓಕೆ, ಇಂತಿಷ್ಟು % ಅಂತ ಇದ್ದೇ ಇರ್ತಾವೆ. ಎಲ್ಲನೂ ಕೂಡ ಸಪ್ರೇಟಾಗಿ ಬಿಡ್ತಾರ ಅಥವಾ ಎಲ್ಲನೂ ಎಟ್ ಎ ಟೈಮ್ ಒಂದೇ ಬಿಡ್ತಾರೆ ಅನ್ನೋದು ಸದ್ಯಕ್ಕೆ ನಮ್ಮದು ಗೌರ್ಮೆಂಟ್ ಮೇಲೆ SSP ಮೇಲೆ ನಿಂತತ್ತ. ಅದು ಏನೇನು ಮಾಡ್ತಾರೆ ಅಂತ ಮುಂದೆ
ತಿಳ್ಕೊಬೇಕಂತಂದರೆ ಓಕೆ ಹಾಸ್ಟೆಲ್ಸ್ ಅಪ್ಲಿಕೇಶನ್ ಮುಂದೆ ಬಂದಾಗ ತಿಳ್ಕೊಬೇಕಂತಂದರೆ ಈಗಲೇ ಹೋಗ್ಬಿಟ್ಟು ಬೇಗನೆ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ ಐತೆ ಓಕೆ ಅಥವಾ ಗ್ರೂಪ್ ಇದೆ ಓಕೆ ಅಲ್ಲಿ ಜಾಯ್ನ್ ಆಗಿರಿ. ನಿಮಗೆ ಸ್ಕಾಲರ್ಶಿಪ್ದು ಅಥವಾ ನಿಮ್ಮ ಏನಾದರೂ ಹಾಸ್ಟೆಲ್ಸ್ದು ಅಥವಾ ಕೆಲವೊಂದಿಷ್ಟು ಸ್ಕೀಮ್ಸ್ ಏನಾದರೂ ಬಂದಾಗ ಸ್ಟೂಡೆಂಟ್ಸ್ ರಿಲೇಟೆಡ್ ನಿಮಗೆಲ್ಲನೂ ಕೂಡ ತಿಳಿಸುವಂಥ ಪ್ರಯತ್ನ ನಮ್ಮ ಚಾನಲಲ್ಲಿ ನಡೀತಿದೆ. ಸರಿ, ಸದ್ಯಕ್ಕಂತ ಯಾರಿಗೂ ಹೇಳ್ತಿದ್ದೀನಿ, ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸು ಎರಡು ಕೂಡ ಓಪನ್ ಇರ್ತಾವೆ, ಹೋಗ್ಬಿಟ್ಟು ಇನ್ನೂ ಕೂಡ ಅಪ್ಲಿಕೇಶನ್ ಯಾರೆಲ್ಲ ಹಾಕಿಲ್ಲ ಹಾಕ್ರಿ. ಅದಾದ ತಕ್ಷಣ ರಿಮೈನಿಂಗ್ ಏನಪ್ಪ ಅಂತಂದ್ರೆ ಕೋರ್ಸಸ್ ಯಾರೆಲ್ಲ ಮಾಡ್ತಿದ್ರು ನಿಮಗೆ ಅಡ್ಮಿಷನ್ ಆಗಿದ ಮೇಲೆ ಮುಂದೆ ಕರೀತಾರೆ ಓಕೆ. ನಿಮಗೂ ಕೂಡ ಕರೀಲೇಬೇಕು. ಅದು ನೀವು ಅವಾಗ ಅಪ್ಲಿಕೇಶನ್ ಹಾಕೋರಂತೆ ನಿಮ್ಮ ಒಂದು PUC ಪರ್ಸೆಂಟೇಜ್ ಓಕೆ ತಗೊಳ್ಳೋದು PUC ಪರ್ಸೆಂಟೇಜ್ ಮೇಲೆ ಯಾರೆಲ್ಲ ಇವಾಗ ಇಂಜಿನಿಯರಿಂಗು, BS ನರ್ಸಿಂಗ್, ಅಗ್ರಿ, ವೆಟರ್ನರಿ ಆ್ಯಂಡ್ ಫಾರ್ಮಸಿ ಇವೆಲ್ಲನೂ ಕೂಡ ನಮ್ಮ ಸ್ಟೂಡೆಂಟ್ಸ್ ನೋಡ್ತಿದ್ರು. ಅವ್ರಿಗೆ ಮುಂದೆ ನಿಮಗೆ PUC ಪರ್ಸೆಂಟೇಜ್ ಮೇಲೆ ನಿಮಗೆ ಸೀಟ್ ಅಂತ ಅಥವಾ ನಿಮ್ಗೆ ಹಾಸ್ಟೆಲ್ ಸೀಟ್ ಅನ್ನೋದು ಕೊಡ್ತಾರೆ. ನೀವು ಕೂಡ ಫ್ರೀಯಾಗಿ ಉಚಿತವಾಗಿ ಏನು ಮಾಡ್ಬೋದು, ಹಾಸ್ಟೆಲ್ಸಲ್ಲಿ ಇರ್ಬೋದು ಓಕೆ. ಸದ್ಯಕ್ಕಂತ ನಮ್ಮ ಸ್ಟೂಡೆಂಟ್ಸ್, ನಾನು ಕೂಡ ಸದ್ಯಕ್ಕೆ ಹೇಳ್ತೀನಿ, 3rd ಇಯರ್ BS ನರ್ಸಿಂಗ್ ಸ್ಟೂಡೆಂಟ್ಸ್. ನಂತರನೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅಂದರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲನೂ ಕೂಡ ಸದ್ಯಕ್ಕೆ ಹಾಸ್ಟೆಲಲ್ಲೇ ಇದ್ದಾರೆ. ಬಟ್ ಡಿಫ್ರೆಂಟ್ ಹಾಸ್ಟೆಲ್ ಲೈಕ್ BCM ಹಾಸ್ಟೆಲಲ್ಲಿ ಇದ್ದಾರೆ, SC ಹಾಸ್ಟೆಲ್ ಅಥವಾ ST ಹಾಸ್ಟೆಲ್, ಮೈನಾರಿಟಿ ಹಾಸ್ಟೆಲ್, ಮಾಡಲ್ ಅಂತ ಕರಿತೀವಿ. ಈ ರೀತಿ ಎಲ್ಲ ಕೂಡ ಹಾಸ್ಟೆಲಲ್ಲೇ ಇರ್ತಾರೆ. ನೀವು ಕೂಡ ತೊಗೋಬೋದು ಆರಾಮಾಗಿ ಓಕೆ. ಒಟ್ಟು ಅಪ್ಲಿಕೇಶನ್ ಅಂತ ಹಾಕಬೇಕು. PUC ಪರ್ಸೆಂಟೇಜ್ ಎಷ್ಟರ ಆಗಲಿ. ಇನ್ ಕೇಸ್ ಒಂದು ಎಕ್ಸಾಂಪಲ್ ಹೇಳೋದಂದ್ರೆ ನಿಮ್ಮ ರೆಕಮೆಂಡೇಶನ್ ಅಂತಲೂ ಕರಿತಾರೆ ಗೊತ್ತಾ, ಆ ರೀತಿ ಮಾಡಬೇಕಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಅದು ಬಿಟ್ಟಾಗ ತಿಳಿಸುವಂಥ ಪ್ರಯತ್ನ ಅಲ್ಲ, ಖಂಡಿತ ತಿಳಿಸ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಅಂತೂ ಇರಿ ಓಕೆ. ಸರಿ, ಸದ್ಯಕ್ಕಂತೂ ಇದಿಷ್ಟು ಅಪ್ಡೇಟು. ಮುಂದೆ ಇದೇ ರೀತಿ ಏನಾದರೂ ಅಪ್ಡೇಟ್ಸ್ಗಳು ಬಂದಾಗ ತಿಳಿಸುವಂಥ ಮಾಡ್ತೀನಿ. ಹಾಸ್ಟೆಲ್ಸ್ ಬಗ್ಗೆ ಅಷ್ಟೊಂದು ಗೊಂದಲ ಬೇಡ. ನಿಮ್ದು ಅಡ್ಮಿಷನ್ ಮುಗಿದಾದ ತಕ್ಷಣ ನಿಮಗೆಲ್ಲನೂ ಕೂಡ ತಿಳಿತದೆ ಓಕೆ. ಯಾರೆಲ್ಲ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದರೂ ನೀವು ಸದ್ಯಕ್ಕೆ ಇವೆರಡು ಕೂಡ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ನೋಡಿರಿ, ಅಂತಂದ್ರೆ ಮೈನಾರಿಟಿ ಆ್ಯಂಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಓಪನ್ ಇದಾವೆ. ಅಪ್ಲಿಕೇಶನ್ ಹಾಕಿರಿ. BCM ಮತ್ತು SC ST ಈ ಥರ ಎಲ್ಲನೂ ಕೂಡ ಬರ್ತವೆ ಓಕೆ. ST ಇದಕ್ಕೆ ಟ್ರೈಬಲ್ ವೆಲ್ಫೇರ್ ಅಂತಂದ್ರೆ ನೀವು ST ಬರ್ತೀರ. ಬಟ್ ಓಕೆ, ರಿಮೈನಿಂಗ್ ಏನಪ್ಪ ಅಂತಂದರೆ ಇವಾಗ BCMs ಹಾಸ್ಟೆಲ್ಸ್ಗಳು ಸದ್ಯಕ್ಕಂದ್ರೆ ಯಾವ ಕೂಡ ಓಪನ್ ಇಲ್ಲ. ಈಗ ಬಿಡ್ತಾರೆ, ಅದನ್ನು ಕೂಡ ಸದ್ಯದಲ್ಲ ಬಿಡ್ತಾರೆ. ಈಗ ಸದ್ಯಕ್ಕೆ BCM ಓಪನ್ ಇತ್ತು ಇಷ್ಟು ದಿನ, ಸ್ವಲ್ಪ ಈಗ ಒಂದು 10 ಡೇಸ್ ಹಿಂದ್ಗಡೆ ಕ್ಲೋಸ್ ಆಯಿತು. ಅದು ಯಾರಿಗೆ ಅಂತಂದರೆ PUC ಮತ್ತು PUC ಸಮಾನಾಂತರ ಕೋರ್ಸ್ಗಳು ಅಂತ ಕರಿತೀವಿ. ಲೈಕ್ ಅಂತಂದರೆ ಈಗ PUC ಅಂತ ತಕ್ಷಣ ನಾರ್ಮಲಿ ಇವಾಗ ಆರ್ಟ್ಸ್, ಕಾಮರ್ಸ್, ಸೈನ್ಸ್ಗಳು ಮಾಡ್ತಾರೆ. ಅದರ ಸಮಾನಾಂತರ ಕೋರ್ಸ್ಗಳು ಯಾವುದಪ್ಪ ಅಂತಂದರೆ ITI ಮಾಡ್ತಾರೆ ಓಕೆ. ಅಂದರೆ 10th ಮುಗಿಸಿದ ತಕ್ಷಣ ITI ಮಾಡ್ತಾರೆ. ಅಂತಂದರೆ ITI ಈಕ್ವಲ್ ಸಮಾನಾಂತರ ಕೋರ್ಸ್ ಅಂತಂದರೆ PUCಗೆ ಸಮಾನಾಂತರ ಕೋರ್ಸ್ ಆಗುತ್ತೆ. ಸೊ ಅಂಥ ಕೋರ್ಸ್ಗಳಿಗೆ ಏನು ಮಾಡಿದ್ರು ಅಂತಂದರೆ ಹಾಸ್ಟೆಲ್ಸ್ ಅಪ್ಲಿಕೇಶನ್ ಬಿಟ್ಟಿದ್ರು, ಅದು ಈಗ ಸದ್ಯ ಕ್ಲೋಸ್ ಆಗಿದ್ದಾವೆ. ಇವಾಗ ರಿಮೈನಿಂಗ್ ಏನಪ್ಪ ಅಂತಂದರೆ ನಾರ್ಮಲ್ ಡಿಗ್ರಿ ಯಾರೆಲ್ಲ ಮಾಡಿರ್ತಾರೋ ಅವರಿಗೆ ಆ್ಯಂಡ್ ಪ್ರೊಫೆಷನಲ್ ಕೋರ್ಸಸ್ಗೆ ಅವರೆಲ್ಲನೂ ಕೂಡ BCM ಹಾಸ್ಟೆಲ್ ಕೂಡ ಬಿಡ್ತಾರೆ. ಅದು ಬಿಟ್ಟಾಗ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಆ್ಯಂಡ್ ಹೋಪ್ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿರ್ತಾರೆ ಯಾರಾದರೂ ಒಂದು ಸಬ್ಸ್ಕ್ರೈಬ್ ಕೂಡ ಆಗಿ ಹೋಗ್ರಿ. ಇದು ನಮಗೆ ಸ್ವಲ್ಪ ಮುಂದೆ ಏನಾದರೂ ನಿಮ್ಗೆ ಅಪ್ಡೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಟೇಕ್ ಕೇರ್. ಇದೇ ರೀತಿ ಏನಾದರೂ ಒಂದು ವಿಡಿಯೋ ಅಪ್ಲೋಡ್ ತರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್. ಬಾಯ್.